ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಪೋಸ್ಟ್ ಆಫೀಸ್ GDS ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗಿದೆ. ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬರ್ನ ಆಗಿಲ್ಲ ನೋಡಿ, ಆದಷ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಆದಷ್ಟು ಜಾಯ್ನ್ ಆಗಿ ಅಲ್ಲಿ ಕ್ವಿಕ್ ಆದ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಬನ್ನಿ, ಒಂದು ಅಂಚೆ ಇಲಾಖೆಯಲ್ಲಿ ಖಾಲಿರುವಂಥ GDS ಅಪ್ಲಿಕೇಶನ್ನ ನಾವು ಅಪ್ಲೈ ಮಾಡ್ಕೋಣ. ನೋಡಿ, ಮೊದಲನೇದಾಗಿ ನಾನು ಅಪ್ಲೈ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಕ್ವಿಕ್ ಆದ ಇನ್ಫಾರ್ಮೇಷನ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಹೋಗುತ್ತೆ. ಅದರ ಜೊತೆಗೆ ಇನ್ನೂ ಯಾರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ನೋಡಿ, ಇಲ್ಲಿ ಒಂದು ಬಟನ್ ಇದೆ ನೋಡಿ, ಜಾಯ್ನ್ ಮೈ ಟೆಲಿಗ್ರಾಮ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗುತ್ತೆ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಮತ್ತು ನೋಡಿ, ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಇರುತ್ತೆ. ಒಂದು ಇಂಪಾರ್ಟೆಂಟ್ ಡೇಟ್ಸ್ ಆಗಿರ್ಬೋದು, ಅಪ್ಲಿಕೇಶನ್ ಫೀಸ್ ಆಗಿರ್ಬೋದು, ಟೋಟಲ್ ಆಗಿ ಎಷ್ಟು ವೇಕೆನ್ಸಿ ಇದ್ದಾವೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ ಎಷ್ಟು ವೇಕೆನ್ಸಿ ಇದ್ದಾವೆ, ಈ ಎಲ್ಲ ಮಾಹಿತಿ ನೀವು ನೋಡ್ಕೊಳ್ಬೋದು. ಇಲ್ಲಾಂದರೆ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡ್ತೀನಿ ಅಂದರೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿ ಇಲ್ಲಿ ಅಪ್ಲೈ ಆನ್ಲೈನ್ ಲಿಂಕ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ಕರ್ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಒಂದು GDS ಅಫಿಷಿಯಲ್ ಒಂದು ವೆಬ್ಸೈಟ್ ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ನೋಡಿ, ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈಗಾಗಲೇ ನೀವು ಹಿಂದಿನ ಒಂದು ವಿಡಿಯೋದಲ್ಲಿ ರಿಜಿಸ್ಟರ್ ಮಾಡೋದಂತ ನಾನು ಮಾಹಿತಿ ಕೊಟ್ಟಿದ್ದೀನಿ. ಬಟ್ ಇದು ಒಂದು ವಿಡಿಯೋದಲ್ಲಿ ರಿಜಿಸ್ಟ್ರಿಂದ ಕೊನೆಯದಾಗಿ ಒಂದು ಸಬ್ಮಿಟ್ವರೆಗೆ ಮತ್ತೆ ನಾನು ಅಪ್ಲೈ ಮಾಡೋದು ಮಾಹಿತಿ ಕೊಡ್ತೀನಿ. ಫಸ್ಟ್ನೇದು ರಿಜಿಸ್ಟರ್ ಯಾವ ರೀತಿ ಮಾಡಬೇಕು, ಆಮೇಲೆ ಲಾಗಿನ್ ಮಾಡಿ ಒಂದು ಫೈನಲ್ ಸಬ್ಮಿಟ್ ಮಾಡೋದು ಯಾವ ರೀತಿ ಅಂತ ಇದು ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತೀನಿ. ನೋಡಿ, ಮೊದಲನೇದಾಗಿ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ವೇಕೆಂಟ್ ಪೋಸ್ಟ್ಗಳನ್ನ ನೋಡಬೇಕಾಗತ್ತೆ. ಅಂದರೆ ಯಾವ ಒಂದು ಡಿವಿಷನಲ್ಲಿ ನೀವು ಅಪ್ಲೈ ಮಾಡಬೇಕಂತಿಲ್ಲ, ಅದನ್ನು ಫೈನಲ್ ಮಾಡ್ಕೋಬೇಕಾಗತ್ತೆ. ವೇಕೆಂಟ್ ಪೋಸ್ಟ್ಗಳನ್ನು ನೀವು ಚೆಕ್ ಮಾಡ್ಕೊಂಡು ಆಮೇಲೆ ರಿಜಿಸ್ಟ್ರೇಷನ್ ಮಾಡಿ ಅಪ್ಲೈ ಮಾಡೋದಿರುತ್ತೆ. ನೀವು ಮೊದಲನೇದಾಗಿ ಇಲ್ಲಿ ವೇಕೆಂಟ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ 2 ಆಪ್ಷನ್ಸ್ ಬರುತ್ತೆ. ಇಲ್ಲಿ ಏನು ಮಾಡಬೇಡಿ, ಇಲ್ಲಿ ಸರ್ಕಲ್ ಕರ್ನಾಟಕ ಅಂತ ತಗೊಳ್ಳಿ. ಇಲ್ಲಿ ಸರ್ಕಲ್ ಕರ್ನಾಟಕ ಅಂತ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಡಿವಿಷನ್ ಕೇಳ್ತೈತೆ, ನೀವು ಡಿವಿಷನ್ ಯಾವುದು ಒಂದು ಡಿವಿಷನ್ಗೆ ಅಪ್ಲೈ ಮಾಡಬೇಕಂತಿರಲ್ಲ ಆ ಡಿವಿಷನ್ನ ಚೂಸ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಆಗಿ ನಾನು ಬಾಗಲಕೋಟೆ ಡಿವಿಷನ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ಬಾಗಲಕೋಟನ್ನ ಚೂಸ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಫೀಸ್ ನೇಮ್ ಆಗಿರ್ಬೋದು, ಲಾಂಗ್ವೇಜ್ ಆಗಿರ್ಬೋದು, ಈ ಒಂದು ಪೋಸ್ಟ್ಗಳು ಯಾವ ಒಂದು ಕೆಟಗರಿಗೆ ರಿಸರ್ವ್ ಆಗಿದೆ ಅಂತ ನೀವು ನೋಡ್ಕೋಬೇಕು. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವೆಲ್ಲ ಒಂದು ಹುದ್ದೆಗೂ ಪ್ರಿಫರೆನ್ಸನ್ನು ಕೊಡಬಾರ್ದು. ಯಾಕಂದರೆ ಇಲ್ಲಿ ಯಾವ ಒಂದು ಕೆಟಗರಿಗೆ ರಿಸರ್ವ್ ಆಗಿರುತ್ತಲ್ಲ ಆ ಒಂದು ರಿಸರ್ವ್ ಆಗಿರುವ ಪೋಸ್ಟ್ಗಳಿಗೆ ಮಾತ್ರ ನೀವು ಏನು ಮಾಡಬೇಕು, ಪೋಸ್ಟ್ ಪ್ರಿಫರೆನ್ಸನ್ನು ನೀಡಬೇಕಾಗತ್ತೆ. ನೋಡಿ, ಇಲ್ಲಿ ST SC EWS SC ಈ ರೀತಿಯಾಗಿ ನಿಮಗೆ ಕೆಟಗರಿ ಯಾವ ಒಂದು ಇಲ್ಲಿ ಆಫೀಸ್ಗೆ ಇಲ್ಲಿ ರಿಸರ್ವ್ ಆಗಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ವೇಕೆಂಟ್ ಪೋಸ್ಟ್ಗಳನ್ನ ಯಾವ ಒಂದು ಡಿವಿಷನ್ಗೆ ನೀವು ಅಪ್ಲೈ ಮಾಡ್ಕೋಬೇಕಂತಿರಲ್ಲ ಅಲ್ಲಿ ಯಾವ ಒಂದು ಕೆಟಗರಿಗೆ ನಮ್ಮ ಕೆಟಗರಿಗೆ ಎಷ್ಟು ರಿಸರ್ವ್ ಶೀಟ್ ಇದ್ದಾವೆ ಅಲ್ಲಿ ನೀವು ಫಸ್ಟ್ ಪ್ರಿಫರೆನ್ಸ್ ಆಗಿ ನೀಡ್ಕೋತಾ ಹೋಗಬೇಕಾಗುತ್ತೆ. ಇಷ್ಟು ಒಂದು ಡೀಟೇಲ್ಸ್ನ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಡೈರೆಕ್ಟಾಗಿ ನಾವೀಗ ಒಂದು ರಿಜಿಸ್ಟರ್ ಮತ್ತು ಅಪ್ಲೈಯನ್ನು ಮಾಡ್ಕೊಳ್ಳೋಣ. ಇಲ್ಲಿ ಕ್ಲಿಕ್ ರಿಜಿಸ್ಟರ್ ಆ್ಯಂಡ್ ಅಪ್ಲೈ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಈಗಾಗಲೇ ನೀವು ರಿಜಿಸ್ಟ್ರೇಷನ್ ಮಾಡಿದರೆ ನೀವು ಕ್ಯಾಂಡಿಡೇಟ್ ಲಾಗಿನ್ ಆಗಿ ಅಪ್ಲೈ ಮಾಡ್ಬೋದು. ನಾನು ನ್ಯೂ ಕ್ಯಾಂಡಿಡೇಟಿಂದ ಮೊದಲಿಂದ ಮಾಹಿತಿ ಕೊಡ್ತೀನಿ ನೋಡಿ. ಮೊದಲೇದಾಗಿ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟರ್ ನಾವಂಥ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೊದಲೇದಾಗಿ ಒಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನ ನೀಡಬೇಕಾಗುತ್ತೆ. ಆ್ಯಕ್ಟಿವ್ ಇರುವ ಮೊಬೈಲ್ ನಂಬರ್ ಮತ್ತು ಆ್ಯಕ್ಟಿವ್ ಇರುವ ಇಮೇಲ್ ಅಡ್ರೆಸ್ ಡೀಟೇಲ್ಸನ್ನು ನೀಡ್ಕೊಳ್ಳಿ. ಇಷ್ಟು ಡೀಟೇಲ್ಸ್ನ ಹಾಕೊಂಡ ತಕ್ಷಣ ನಿಮಗೆ ಒಂದು OTP ಸೆಂಡ್ OTP ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಮೇಲ್ದು ಕ್ಲಿಕ್ ಮಾಡ್ಕೊಳ್ಳಿ. OTP ಎರಡೂ ರಿಶ್ಯೂ ಆಗುತ್ತೆ. ಆ ಒಂದು OTP ಎರಡೂ ಹಾಕೊಂಡು ವ್ಯಾಲಿಡಿಟಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಬೇಸಿಕ್ ಡೀಟೇಲ್ಸ್ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ನೀವೊಂದು SSLC ಅಂಕಪಟ್ಟಿಯನ್ನು ಮುಂದಿಟ್ಕೊಳ್ಳಿ. ಅದರಲ್ಲಿ ಏನು ಡೀಟೇಲ್ಸ್ ಇರುತ್ತೆ ಅದೇ ಡೀಟೇಲ್ಸ್ನ ನೀವು ಫಿಲ್ ಮಾಡ್ಕೋತಾ ಹೋಗಿ. ಮೊದಲೇದಾಗಿ ಒಂದು ಅಪ್ಲಿಕೇಟ್ ನೇಮ್ ಅಂತ ಇರುತ್ತೆ. ಇದು ಒಂದು SSLC ಅಂಕಪಟ್ಟಿಯಲ್ಲಿರುವಂಥ ನಿಮ್ಮ ಒಂದು ಫುಲ್ ನೇಮ್ ಯಾವ ರೀತಿಯಾಗಿದೆಯಲ್ಲ ಅದೇ ರೀತಿಯಾಗಿ ಫುಲ್ ನೇಮ್ ಹಾಕೊಳ್ಳಿ. ಇದಾದ ತಕ್ಷಣ ಒಂದು ಡೇಟ್ ಆಫ್ ಬರ್ತ್ ಕೇಳುತ್ತೆ. ನಿಮ್ಮದು ಒಂದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಡೇಟ್ ಆಫ್ ಬರ್ತ್ ಇರುತ್ತೆ ಅದೇ ರೀತಿಯಾಗಿ ಒಂದು ಡೇಟ್ ಆಫ್ ಬರ್ತ್ನ ಹಾಕೊಳ್ಳಿ. ಇದಾದ ತಕ್ಷಣ ಒಂದು ಜೆಂಡರ್ ಕೇಳುತ್ತೆ. ನಿಮ್ಮದು ಜೆಂಡರ್ ಯಾವುದಿದೆ ಒಂದು ಜೆಂಡರ್ನ ಇಲ್ಲಿ ನೀವು ಚೂಸನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಫಾದರ್ ನೇಮ್ ಕೇಳುತ್ತೆ. ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಫಾದರ್ ನೇಮ್ ಇದೆಯಲ್ಲ ಅದೇ ರೀತಿಯಾಗಿ ಫಾದರ್ ನೇಮ್ನ ಹಾಕೊಳ್ಳಿ. ಇದು ಎಲ್ಲ ಒಂದು SSLCಯ ಒಂದು ಸರ್ಟಿಫಿಕೇಟಲ್ಲಿ ಇರುವಂಥ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಮಿಸ್ಟೇಕ್ನ ಮಾಡ್ಕೋಬೇಡಿ. ಇದಾದ ತಕ್ಷಣ ಒಂದು ಮದರ್ ನೇಮ್ ಕೇಳುತ್ತೆ. ಮದರ್ ನೇಮ್ ಅದು ಒಂದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ನೀವು ಇಲ್ಲಿ ಹಾಕೊಳ್ಬೇಕಾಗತ್ತೆ. ಕೊನೆಯದಾಗಿ ಒಂದು ಕಮ್ಯುನಿಟಿ ಕೇಳುತ್ತೆ, ಒಂದು ಕೆಟಗರಿ ಕೇಳುತ್ತೆ. ನಿಮ್ಮದು ಕೆಟಗರಿ OBC SC ST EWS ಯಾವ ಕೆಟಗರಿ ಇದೆಯಲ್ಲ ಆ ಕೆಟಗರಿನಲ್ಲಿ ನೀವು ಚೂಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟು ಚೂಸ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ನಾನು ಈಗ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ.
ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿಯಾಗಿ ಬರ್ತಾ ಇದೆ. ಮೊದಲು ಬೇರೆ ಥರ ಬರ್ತಿತ್ತು. ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಶೋ ಆಗುತ್ತೆ, ನೀವು ನೋಡ್ಕೋಬೋದು. ಮತ್ತು ಪ್ಲೀಸ್ ಕೀಪ್ ದಿಸ್ ನಂಬರ್ ಸೇಫ್ ಆನ್ ಫ್ಯೂಚರ್ ಲಾಗಿನ್ ಅಂದರೆ ಇದನ್ನು ಸ್ಕ್ರೀನ್‌ಶಾಟ್ ತೊಗೊಳ್ಳಿ, ಅಥವಾ ನಿಮಗೆ ಒಂದು SMS ಬರುತ್ತೆ. ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರು, ಒಂದು ಪಾಸ್ವರ್ಡ್ ಅವರೇ ನಿಮಗೆ ಒಂದು ನಾರ್ಮಲ್ SMS ಕಳಿಸುತ್ತಾರೆ. ಆ ಒಂದು ಡೀಟೇಲ್ಸ್ನ ತೊಗೊಂಡು ನೀವು ಲಾಗಿನ್ ಆಗಬೇಕಾಗುತ್ತೆ. ಮತ್ತು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನು ಶೋ ಮಾಡಿರ್ತಾರೆ. ಆದರೆ ನಿಮಗೆ SMS ಬಂದಿರುತ್ತೆ, ಒಂದು ರಿಜಿಸ್ಟ್ರೇಷನ್ ನಂಬರು, ಒಂದು ಪಾಸ್ವರ್ಡ್ ಬಂದಿರುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡಬೇಕಾಗುತ್ತೆ. ಈ ರೀತಿ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಡೈರೆಕ್ಟಾಗಿ ಈ ರೀತಿಗೆ ಪೇಜ್ ಬರುತ್ತೆ. ಈ ರೀತಿ ಪೇಜ್ ಬಂದ ತಕ್ಷಣ ನೆಕ್ಸ್ಟ್ ನೀವು ಲಾಗಿನ್ ಮಾಡಬೇಕಾಗುತ್ತೆ. ನೋಡಿ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿದವರು ಅಭ್ಯರ್ಥಿಗಳು ಇಲ್ಲಿಂದ ನೀವು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಲಾಗಿನ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಏನಾದರೂ ನೀವು ಇದು ಅನ್ಸಕ್ಸಸ್ಫುಲ್ ಅಟೆಂಪ್ಟ್ಸ್ ಏನಾದರೂ ಆದರೆ ನಿಮ್ಮ ಒಂದು ಪಾಸ್ವರ್ಡ್ನ ನೀವು ಫಾರ್ಗೆಟ್ ಮಾಡ್ಕೋಬೋದು. ನಿಮ್ಮ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಂಡು ನೀವು ಒಳ್ಳೆ ವಾಪಸ್ ಲಾಗಿನ್ ಆಗಿ ಅಪ್ಲೈಯನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಪ್ರೊಸೀಡ್ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ನೋಡಿ ನೆಕ್ಸ್ಟ್ ಈ ರೀತಿಯಾಗಿ ಬಂದ ತಕ್ಷಣ ನೀವು ಇಲ್ಲಿ ಒಂದು ಯೂಸರ್ ID ಮತ್ತು ಪಾಸ್ವರ್ಡ್ ಏನೊಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತಲ್ಲ, SMS ಅಲ್ಲಿ ಬಂದಿರುತ್ತೆ, ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಹಾಕೊಳ್ಳಿ. ಇದ್ರ ಕೆಳಗೆ ಅಲ್ಲೇ ಒಂದು SMS ಅಲ್ಲಿ ಪಾಸ್ವರ್ಡ್ ಬಂದಿರುತ್ತೆ, ಆ ಪಾಸ್ವರ್ಡ್ನ ಹಾಕಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ನಮಗೂ ಪಾಸ್ವರ್ಡ್ ಏನೂ ಬಂದಿಲ್ಲ ಅಂದರೆ ನೀವು ಫಾರ್ಗೆಟ್ ಆ್ಯಂಡ್ ರೀಸೆಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈಗಾಗಲೇ ರಿಜಿಸ್ಟ್ರೇಷನ್ ನಂಬರ್ ಅಪ್ಲಿಕೇಶನ್ ಹಾಕುವಾಗ ಬಂದಿರುತ್ತೆ. ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನಲ್ಲಿ ಡೀಟೇಲ್ಸ್ ಹಾಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ OTP ಬರುತ್ತೆ. ಆ ಒಂದು OTPನ ಫಿಲ್ ಮಾಡಿ ಒಂದು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಅಂತ ಹೇಳುತ್ತೆ. ಆ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಲಾಗಿನ್ ಪೇಜ್ ಬಂದು ಲಾಗಿನನ್ನು ಆಗ್ಬೋದು. ನೋಡಿ ಇಷ್ಟು ಡೀಟೇಲ್ಸ್ನ ಹಾಕೊಂಡು ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಪಾಸ್ವರ್ಡು ಆ್ಯಂಡ್ ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಳ್ಳಿ. ನೋಡಿ ಈ ಥರ ಹಾಕೊಂಡ ತಕ್ಷಣ ನಿಮಗೆ OTP ಸೆಂಡ್ ಸಕ್ಸಸ್ಫುಲಿ ಅಂದರೆ ಯಾವ ಒಂದು ರಿಜಿಸ್ಟ್ರೇಷನ್ ನಂಬರ್ನ ನೀವು ಕೊಟ್ಟಿರ್ತೀರಲ್ಲ ಅದಕ್ಕೆ ಒಂದು OTP ಬಂದಿರುತ್ತೆ. ಆ ಒಂದು OTPನ ನೀವು ಏನು ಮಾಡಬೇಕು, ಇಲ್ಲಿ ಫಿಲ್ ಮಾಡಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡ್ರೆ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಬಂದ ತಕ್ಷಣ ನಿಮ್ಮದು ಒಂದು ಪೋರ್ಟಲ್ ಇಲ್ಲಿ ಓಪನ್ ಆಗುತ್ತೆ. ಈ ರೀತಿಯಾಗಿ ಪೋರ್ಟಲ್ ಓಪನ್ ಆದ ತಕ್ಷಣ ಒಂದು ಆ್ಯಕ್ಟಿವ್ ಇರುವ ಒಂದು ನೋಟಿಫಿಕೇಶನ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ನೋಡಿ ಒಂದು ಗ್ರಾಮೀಣ ಡಾಕ್ ಸೇವಕದ ಒಂದು ಇಲ್ಲಿ ನೀವು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಬೋದು. ಈಗ ಅಪ್ಲಿಕೇಶನ್ ಓಪನ್ ಇದೆ, ಅಪ್ಲೈಯನ್ನು ಮಾಡ್ಕೋಬೋದು. ನಿಮಗೆ ಕೊನೆಯ ದಿನಾಂಕವನ್ನು ಡೀಟೇಲ್ಸನ್ನು ಇಲ್ಲಿ ನೀಡಿರ್ತಾರೆ. ಕೆಳಗೆ ನಿಮಗೆ ಅಪ್ಲೈ ಆನ್ಲೈನ್ ಮೈ ಅಪ್ಲಿಕೇಶನ್ನ ಚೆಕ್ ಮಾಡ್ಕೋಬೋದು. ಸದ್ಯಕ್ಕೆ ನಾವೀಗ ಅಪ್ಲಿಕೇಶನ್ ಡೈರೆಕ್ಟಾಗಿ ಹಾಕೊಳ್ಳೋಣ. ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ, ಅಪ್ಲೈ ಫಾರ್ GDS ಆನ್ಲೈನ್ ಎಂಗೇಜ್ಮೆಂಟ್ ಅಂತ ಬರುತ್ತೆ. ಇಲ್ಲಿ ಸೆಲೆಕ್ಟೆಡ್ ನೋಟಿಫಿಕೇಶನ್ ಅಂತ ಒಂದು ಆಪ್ಷನ್ ಇರುತ್ತೆ. ನೋಡಿ ಕೆಳಗೆ ಇಲ್ಲಿ ಗ್ರಾಮೀಣ ಡಾಕ್ ಸೇವಕ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ಡ್ 1 ಜನವರಿ 2026 ಇರುತ್ತೆ. ಇದನ್ನು ಚೂಸ್ ಮಾಡ್ಕೊಳ್ಳಿ. ಇದನ್ನು ಚೂಸ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಒಂದು ಅಪ್ಲೈ ಆನ್ಲೈನ್ ಲಿಂಕ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ನಿಮಗೆ 4 ಹಂತಗಳಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಿರುತ್ತೆ. ಪರ್ಸನಲ್ ಡೀಟೇಲ್ಸ್, ಎಜುಕೇಷನ್ ಡೀಟೇಲ್ಸ್, ಪೋಸ್ಟ್ ಪ್ರಿಫರೆನ್ಸ್, ಅಪ್ಲೋಡ್ ಆ್ಯಂಡ್ ಸಿಗ್ನೇಚರಿಂದ ಈ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೋಬೇಕು. ನೋಡಿ ಮೊದಲೇದಾಗಿ ನೋಡ್ಕೊಳ್ಳೋಣ, ಒಂದು ಪರ್ಸನಲ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಈಗಾಗಲೇ ಒಂದು ರಿಜಿಸ್ಟ್ರೇಷನ್ ಮಾಡಿರ್ತೀರ, ಆಟೋಮೆಟಿಕ್ಕಾಗಿ ಡಾಟಾ ಫೆಚ್ ಆಗಿರುತ್ತೆ, ಎಲ್ಲ ನಿಮ್ಮದು ಕ್ಯಾಟಗರಿ ಇಮೇಲ್ ಬಂದಿರುತ್ತೆ. ಏನಾದರೂ ಇನ್ ಕೇಸ್ ನೀವೇನಾದರೂ ಅಲ್ಲಿ ರಾಂಗ್ ಹಾಕಿದರೆ ಕ್ಲಿಕ್ ಟು ಅಪ್ಡೇಟ್ ದ ರಿಜಿಸ್ಟ್ರೇಷನ್ ಡೀಟೇಲ್ಸ್. ಏನಾದರೂ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ತಪ್ಪು ಹಾಕಿದರೆ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕ್ಲಿಕ್ ಟು ಅಪ್ಡೇಟ್ ದ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಇಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಡೇಟನ್ನು ಮಾಡ್ಕೋಬೋದು. ನೆಕ್ಸ್ಟ್ ನೋಡ್ಕೊಳ್ಳೋಣ ಅದರ್ಸ್ ಡೀಟೇಲ್ಸಿಂದ ಈ ಒಂದು ಅಪ್ಲಿಕೇಶನ್ನ ಈಗ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ ಮೊದಲೇ ಆಪ್ಷನ್ ನೋಡ್ಕೊಳ್ಳೋಣ, ಮ್ಯಾರಿಡ್ ಸ್ಟೇಟಸ್. ನಿಮಗೆ ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಹಾಕೋಬೋದು, ಇಲ್ಲ ನಾನು ಮ್ಯಾರಿಡ್ ಇಲ್ಲ ಸಿಂಗಲ್ ಇದ್ದರೆ ಸಿಂಗಲ್ ಅಥವಾ ವಿಂಡೋ, ಈ ರೀತಿಯಾಗಿ ಆಪ್ಷನ್ಸ್ ಇರುತ್ತೆ. ನಿಮ್ಮದು ಮ್ಯಾರಿಡ್ ಸ್ಟೇಟಸ್ನ ಹಾಕೊಳ್ಳಿ. ನೆಕ್ಸ್ಟು PWD ಕ್ಯಾಂಡಿಡೇಟ್ಸ್ಗೆ ಸಂಬಂಧಪಟ್ಟಂಗೆ ಆಪ್ಷನ್ ಕೇಳುತ್ತೆ. ನೀವೇನಾದರೂ PWD ಇದ್ದರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ನೀವು ಸಿಂಪಲಾಗಿ ನೋ ಅಂತ ಹಾಕೊಳ್ಳಿ. ನೆಕ್ಸ್ಟು ಎಂಪ್ಲಾಯ್ಮೆಂಟ್ ಡೀಟೇಲ್ಸ್, ನಿಮಗೆ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಕೇಳ್ತಾ ಇದೆ. ಅಂದರೆ ನೀವೇನಾದರೂ ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ನೀವು ಎಸ್ ಅಂತ ಹಾಕೊಳ್ಳಿ, ಇಲ್ಲ ನಾನು ಯಾವುದೇ ರೀತಿ ಗೌರ್ಮೆಂಟ್ ಏನು ಎಂಪ್ಲಾಯ್ ಇಲ್ಲ ಅಂದರೆ ಸಿಂಪಲಾಗಿ ನೋ ಅಂತ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಒಂದು ಆಧಾರ್ ಡೀಟೇಲ್ಸ್ ಇನ್ಫಾರ್ಮೇಷನ್ ನಾವೀಗ ನೋಡ್ಕೋಣ. ನೋಡಿ ಆಧಾರ್ ಡೀಟೇಲ್ಸ್ ಸಿಂಪಲ್ ಆಗಿರುತ್ತೆ. ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಒಂದೇ ಆಗಿತ್ತಂದರೆ ಒಂದು ಕಡೆ ಅಡ್ರೆಸ್ಸನ್ನು ನೀಡಿ ಸೇಮ್ ಆ್ಯಸ್ ಅ ಪ್ರೆಸೆಂಟ್ ಅಂತ ಮಾಡಿದರೆ ಎರಡು ಒಂದೇ ಕಡೆ ಬರುತ್ತೆ. ಇಲ್ಲ ಸರ್ ನಾನು ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಬೇರೆ ಬೇರೆ ಫಿಲ್ ಮಾಡ್ತೀನಿ ಅಂದರೆ ಈ ಬಾಕ್ಸ್ ಆಫ್ ಇರಲಿ, ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸ್ ನೀಡಿ, ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್ ನೀಡಿ. ಆದಷ್ಟು ನನ್ನ ಸಜೆಷನ್ ಏನಂದರೆ ಒಂದೇ ಅಡ್ರೆಸ್ನ ಹಾಕ್ಕೊಳ್ಳಿ. ನಿಮ್ಮದು ಆಧಾರ್ ಕಾರ್ಡಲ್ಲಿ ಯಾವುದಿರುತ್ತಲ್ಲ ಅದನ್ನೇ ಒಂದು ಪ್ರೆಸೆಂಟ್ ಅಡ್ರೆಸ್ ಆಗಿ ಮತ್ತು ಪರ್ಮನೆಂಟ್ ಅಡ್ರೆಸ್ ಆಗಿ ಡೀಟೇಲ್ಸನ್ನು ಇಟ್ಕೊಳ್ಳಿ. ಮೊದಲೇದಾಗಿ ಏನು ಮಾಡ್ಕೊಳ್ಳಿ, ನಿಮ್ಮದು ಆಧಾರ್ ಕಾರ್ಡ್ ಇರುವಂಥ ಇಲ್ಲಿ ಸಿಂಪಲಾಗಿ ಅಡ್ರೆಸ್ ಯಾವ ರೀತಿಯಾಗಿದೆ ಅದೇ ರೀತಿ ಇಲ್ಲಿ ಫಿಲ್ ಮಾಡಿ, ಮತ್ತು ಪಿನ್ ಕೋಡ್ ನಿಮ್ಮ ಒಂದು ಆಧಾರ್ ಕಾರ್ಡ್ಲಿರುವಂಥ ಪಿನ್ ಕೋಡ್ನ ಹಾಕೊಳ್ಳಿ. ನಿಮ್ಮದು ಸಿಟಿ ಅಥವಾ ಡಿಸ್ಟಿಕ್ ಇಲ್ಲಿ ಡೀಟೇಲ್ಸ್ ಹಾಕಿ ನಿಮ್ಮ ಒಂದು ಸಿಟಿ ನೇಮ್ನ ಹಾಕ್ಕೊಂಡು ಇಲ್ಲಿ ಸ್ಟೇಟ್ನ ಚೂಸ್ ಮಾಡ್ಕೊಳ್ಳಿ, ಡಿಸ್ಟಿಕ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಇಷ್ಟು ಚೂಸ್ ಮಾಡ್ಕೊಂಡು ಡೈರೆಕ್ಟಾಗಿ ಏನು ಮಾಡಬೇಕು, ನೀವು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಈ ಬಾಕ್ಸ್ ಮೇಲೆ ಏನಾದರೂ ನೀವು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಏನು ಒಂದು ಡೀಟೇಲ್ಸ್ನ ನೀವು ಇಲ್ಲಿ ನೀಡಿರ್ತಿರಲ್ಲ ಅದೇ ಡೀಟೇಲ್ಸ್ ಇಲ್ಲಿ ಡಾಟಾ ಫ್ಯಾಕ್ಚ್ ಆಗಿಬಿಡುತ್ತೆ. ಇಷ್ಟು ಒಂದು ಆಧಾರ್ಸ್ ಡೀಟೇಲ್ಸನ್ನು ನೀವು ಫಿಲ್ ಮಾಡ್ಕೊಂಡು ಕೆಳಗೆ ಏನಾದರೂ ಎಡಿಟ್ ಮಾಡ್ಕೊಂಡ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲಿ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನೋಡಿ ನೀವು ಪಿನ್ ಕೋಡ್ ಹಾಕಿದ ಮೇಲೆ ಆಟೋಮೆಟಿಕ್ಕಾಗಿ ಸಿಟಿ, ಸ್ಟೇಟು, ಡಿಸ್ಟ್ರಿಕ್ಟ್ ಆಟೋಮೆಟಿಕ್ಕಾಗಿ ತೊಗೊಂಡ್ಬಿಡುತ್ತೆ. ನೀವು ಏನು ಮಾಡಬೇಡಿ, ಡೈರೆಕ್ಟಾಗಿ ಇಲ್ಲಿ ಸೇಮ್ ಆ್ಯಸ್ ಪ್ರೆಸೆಂಟ್ ಅಂತಿದೆಯಲ್ಲ ಈ ಬಾಕ್ಸ್ ಕ್ಲಿಕ್ ಮಾಡ್ಕೊಂಬಿಡಿ, ಡೈರೆಕ್ಟಾಗಿ ಇಲ್ಲಿ ಬಂದುಬಿಡುತ್ತೆ. ಇಷ್ಟು ಡೀಟೇಲ್ಸನ್ನು ನೀಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಆ್ಯಂಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನೆಕ್ಸ್ಟು ನಿಮಗೆ ಒಂದು ಎಜುಕೇಷನ್ ಡೀಟೇಲ್ಸ್ ಇನ್ಫಾರ್ಮೇಷನ್ ನಿಮಗೆ ಕೇಳುತ್ತೆ. ನೋಡಿ ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲೇ ನಿಮ್ಮದು ಸೆಲೆಕ್ಷನ್ ಇರುತ್ತೆ. ಅದಕ್ಕೆ ಎಜುಕೇಷನ್ ಡೀಟೇಲ್ಸನ್ನು ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ SSLC ಮಾರ್ಕ್ಸ್ ಕಾರ್ಡ್ನ ಮುಂದಿಟ್ಕೊಳ್ಳಿ. ಅದರಲ್ಲಿ ಯಾವ ರೀತಿ ಡೀಟೇಲ್ಸ್ ಇದೆ ಅದೇ ರೀತಿಯಾಗಿ ಫಿಲ್ ಮಾಡಿ. ನೋಡ್ಕೊಳ್ಳೋಣ ಎಜುಕೇಷನ್ ಡೀಟೇಲ್ಸ್ ಯಾವ ರೀತಿಯಾಗಿ ಫಿಲ್ ಮಾಡೋದಂತ. ನೋಡಿ ಮೊದಲೇದಾಗಿ ಒಂದು SSLC ಸ್ಟಡೀಸ್ ಸರ್ಕಲ್ ಕೇಳ್ತಾ ಇದೆ. ಅಂದರೆ ನಮ್ಮದು ಯಾವುದು ಸ್ಟೇಟ್ ಸರ್ಕಲ್ ಅಂತ ಕೇಳ್ತಾ ಇದೆ. ಇಲ್ಲಿ ನೀವೇನು ಸಿಂಪಲಾಗಿ ಏನು ಮಾಡಬೇಡಿ, ಕರ್ನಾಟಕ ಸರ್ಕಲ್ ಅಂತ ಇರುತ್ತೆ ನೋಡಿ, ಕರ್ನಾಟಕ ಸರ್ಕಲ್ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಆಪ್ಷನ್ ನೋಡ್ಕೊಳ್ಳೋಣ, ಇಯರ್ ಆಫ್ ಪಾಸಿಂಗ್. ಅಂದರೆ ನೀವು SSLC ಯಾವ ಒಂದು ಇಯರ್ನಲ್ಲಿ ಪಾಸ್ ಆಗಿದ್ದೀರಾ, ಇದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುತ್ತೆ. ಪಾಸಿಂಗ್ ಇಯರ್ನ ಹಾಕ್ಕೊಳ್ಳಿ. SSLC ಯಾವ ಒಂದು ಪಾಸಿಂಗ್ ಇಯರ್ ಇದೆ ನೋಡಿ, ಈ ರೀತಿಯಾಗಿ ನೀವು ಪಾಸಿಂಗ್ ಇಯರ್ನ ಹಾಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಸೆಲೆಕ್ಟ್ ದ ಬೋರ್ಡ್. ಇಲ್ಲಿ ನೀವು ಬೋರ್ಡ್ನ ಚೂಸ್ ಮಾಡುವಾಗ ಕೇರ್ಫುಲ್ಲಾಗಿ ಬೋರ್ಡ್ನ ಚೂಸ್ ಮಾಡ್ಕೊಳ್ಳಿ. ನೋಡಿ ಬೋರ್ಡ್ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇದೆ ನೋಡಿ, ಇಷ್ಟು ಆಪ್ಷನ್ಸ್ ಇದೆ. ಬಟ್ ನಿಮಗೆ ನಮ್ಮದು ಯಾವ ಒಂದು ಬೋರ್ಡ್ ಇದೆ ಮತ್ತು ಯಾವ ಒಂದು ಇಯರ್ನಲ್ಲಿ, ಇಯರ್ ವೈಸ್ ಕೊಟ್ಟಿದ್ದಾರೆ, ಯಾವ ಒಂದು ಪಾಸಿಂಗ್ ಇಯರ್ ಇರುತ್ತಲ್ಲ ಆ ಪಾಸಿಂಗ್ ಇಯರ್ ಜೊತೆಗೆ ನೀವು ಇಲ್ಲಿ ಡೀಟೇಲ್ಸ್ ಹಾಕೋದಿರುತ್ತೆ. ಅದಕ್ಕೆ ನೀವು ಏನು ಮಾಡಿ, ಡೈರೆಕ್ಟಾಗಿ ನೀವೇನಾದರೂ ಕರ್ನಾಟಕ ಸ್ಟೇಟ್ ಬೋರ್ಡಿಂದ ಕಲ್ತಿದ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ ನೋಡಿ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್. ಅದರ ಜೊತೆಗೆ 2014 ಬ್ಯಾಚಿಂದ 2024 ಒಳಗಿನ ಬ್ಯಾಚಿನ ಅಭ್ಯರ್ಥಿಗಳಿಗೆ ಈ ಬೋರ್ಡ್ನ ಕಂಪಲ್ಸರಿಯಾಗಿ ಚೂಸ್ ಮಾಡಬೇಕಾಗತ್ತೆ. ಅದಕ್ಕೆ ಪ್ರತಿಯೊಬ್ಬರು 2014ರಿಂದ 2024 ಒಳಗೆ ಯಾರು ಒಂದು ಪಾಸ್ಔಟ್ ಆಗಿದ್ದಾರಲ್ಲ ಆ ಬ್ಯಾಚ್ನವರು ಕರ್ನಾಟಕ ಸ್ಟೇಟ್ ಬೋರ್ಡಿಂದ ಈ ಒಂದು ಬೋರ್ಡನ್ನ ನೀವು ಚೂಸ್ ಮಾಡಬೇಕು. ಇಲ್ಲ ನಾನು ಬೇರೆ ಬೋರ್ಡಿಂದ SSLC ಕಲ್ತಿದ್ದೀನಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಓಪನ್ ಆಗಿರ್ಬೋದು, ಬೇರೆ ಥರ ಕಲ್ತಿದ್ದೀನಿ ಅಂದರೆ ಆಪ್ಷನ್ಸ್ ಇದೆ, ನೀವು ಚೆಕ್ ಮಾಡ್ಕೊಳ್ಳಿ. ಆದಷ್ಟು ನಮ್ಮ ಅಭ್ಯರ್ಥಿಗಳೇನು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡಿಂದ 2014 ಮತ್ತು 2024 ಒಳಗೇ ಬೋರ್ಡ್ನಲ್ಲಿ ಕಲ್ತಿರ್ತಾರೆ. ಅದಕ್ಕೆ ನಾನು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ 2014ಇಂದ 2024 ಒಳಗೆ ಇನ್ನೊಂದು ಸಲ ವೆರಿಫೈ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗಿರೋದು. ಅದಕ್ಕೆ ನೋಡಿ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ 2014ರಿಂದ 2024 ಒಳಗಿನ ಒಂದು ಪಾಸಿಂಗ್ ಇಯರ್ನಲ್ಲಿ ಆಗಿದ್ದೀನಿ ಅಂತ ಇದನ್ನು ಈ ಬೋರ್ಡ್ನ ಚೂಸ್ ಮಾಡ್ಕೊಳ್ಳಿ. ಬೋರ್ಡ್ನ ಚೂಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ನೋಡ್ಕೊಳ್ಳೋಣ. ನೆಕ್ಸ್ಟು SSLC ಮೆಮೋ ನಂಬರ್ ಅಂತ ಕೇಳ್ತದೆ. ಇಲ್ಲೇನಿಲ್ಲ, ಎನಿ ಒನ್ ಅಂದರೆ ನಿಮ್ಮದು SSLC ರಿಜಿಸ್ಟ್ರೇಷನ್ ನಂಬರ್ ಅಥವಾ ಸರ್ಟಿಫಿಕೇಟ್ ನಂಬರ್ ಅಥವಾ ರೂಲ್ ನಂಬರ್ ಈ ರೀತಿ ಕೇಳ್ತಾರೆ. ನೀವೇನು ಮಾಡಬೇಡಿ, ಸಿಂಪಲ್ಲಾಗಿ SSLC ರೂಲ್ ನಂಬರ್ ಇದೆಯಲ್ಲ ನಿಮ್ಮದು, ಅದೇ ರೂಲ್ ನಂಬರ್ನ ಇಲ್ಲಿ ಫಿಲ್ ಮಾಡಿಬಿಡಿ. SSLC ರೂಲ್ ನಂಬರ್ನ ಇಲ್ಲಿ ಹಾಕ್ಕೊಳ್ಳಿ. ರೂಲ್ ನಂಬರ್ ಹಾಕಿದ ತಕ್ಷಣ ನೆಕ್ಸ್ಟು ನಿಮ್ಮದು ಮಾರ್ಕ್ಸ್ ಎಷ್ಟು ಪಡೆದಿದ್ದೀರಾ ಅಂತ ಇಲ್ಲಿ ಸಬ್ಜೆಕ್ಟ್ ವೈಸ್ ನೀಡಬೇಕು. ಇದು ಇಂಪಾರ್ಟೆಂಟ್, ಇಲ್ಲಿ ಯಾವುದೇ ರೀತಿ ಮಿಸ್ಟೇಕ್ನ ಮಾಡ್ಕೋಬೇಡಿ. ನೋಡಿ ಮೊದಲೇದಾಗಿ 6 ಸಬ್ಜೆಕ್ಟ್ ನಮಗೆ ಈಗಾಗಲೇ ಇರುತ್ತೆ ಅಂತ ನಮಗೆ ಗೊತ್ತಿದೆ. 6 ಸಬ್ಜೆಕ್ಟ್ನಲ್ಲಿ ಮೊದಲನೇ ಒಂದು ಸಬ್ಜೆಕ್ಟ್ ನಾವೀಗ ನೋಡ್ಕೊಳ್ಳೋಣ, ಸೈನ್ಸ್ ಸಬ್ಜೆಕ್ಟ್. ನೋಡಿ ಸೈನ್ಸ್ ಸಬ್ಜೆಕ್ಟ್ ನಿಮ್ಮದು ಆ ಸೈನ್ಸ್ ಸಬ್ಜೆಕ್ಟು 100ಕ್ಕೆ ಎಷ್ಟು ಅಂಕವನ್ನು ಪಡೆದಿದ್ದೀರಲ್ಲ ಅದನ್ನು ಹಾಕಬೇಕಾಗತ್ತೆ. ನೋಡಿ ನೀವು 80ಗೆ ಹಾಕಬೇಡಿ, 100 ಔಟ್ ಆಫ್ 100ಗೆ ಎಷ್ಟು ಅಂಕವನ್ನು ಪಡೆದಿದ್ದೀರಾ ಅಂತ ಹಾಕಬೇಕಾಗುತ್ತೆ. ನಾನು ಎಕ್ಸಾಂಪಲಾಗಿ ನಾನು ತೋರಿಸ್ತೀನಿ. ನಾನು 100ಕ್ಕೆ ಇಲ್ಲಿ 81 ಅಂಕವನ್ನು ಈ ಒಂದು ಸಬ್ಜೆಕ್ಟಿಗೆ ನಾನು ಪಡೆದಿದ್ದೀನಿ. ಇಲ್ಲಿ ನೀವೇನು ಮಾಡಿ, ಸಿಂಪಲಾಗಿ 81 ಈ ರೀತಿಯಾಗಿ 100ಕ್ಕೆ ಎಷ್ಟು ಪಡೆದಿದ್ರೆ ಅದನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಹೋಗೋಣ. ಸೆಕೆಂಡ್ ಸಬ್ಜೆಕ್ಟ್, ಚೂಸ್ ಅ ಸಬ್ಜೆಕ್ಟ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಚೂಸ್ ಅ ಸಬ್ಜೆಕ್ಟ್ನಲ್ಲಿ ನಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಯಾವುದಿದೆ, ನಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದೆ. ಫಸ್ಟ್ ಲ್ಯಾಂಗ್ವೇಜ್ ನೀವು ಏನು ಮಾಡಬೇಕು, ಕನ್ನಡ ಅಂತ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನಾನು ಕನ್ನಡ ಲ್ಯಾಂಗ್ವೇಜ್ 125 ಅಂಕಕ್ಕೆ 125 ಅಂಕಕ್ಕೆ ನಾನು 110 ಅಂಕವನ್ನು ನಾನು ಪಡೆದಿದ್ದೀನಿ. ಇದು ಸೆಕೆಂಡ್ ಸಬ್ಜೆಕ್ಟ್ ಆಯಿತು. ಥರ್ಡ್ ಸಬ್ಜೆಕ್ಟು ನೋಡಿ, ನೀವು ಥರ್ಡ್ ಸಬ್ಜೆಕ್ಟ್ ನೋಡ್ಕೊಳ್ಳಿ. ಥರ್ಡ್ ಸಬ್ಜೆಕ್ಟು ಮ್ಯಾಥಮೆಟಿಕ್ಸ್ ನಾನು 100 ಅಂಕಕ್ಕೆ ಎಷ್ಟು ಅಂಕವನ್ನು ಪಡೆದಿದ್ದೀನಿ ಅಂತ ನೋಡ್ಕೊಳ್ತೀನಿ. ನಾನು 82 ಇಲ್ಲಿ 82 ಅಂತ ನಾನು ಇಲ್ಲಿ ಫಿಲ್ ಮಾಡ್ತೀನಿ. ಇದಾದ ತಕ್ಷಣ ಸೋಷಲ್ ಸೈನ್ಸ್ ನಾನು ಅಂಕವನ್ನು ಎಷ್ಟು ಪಡೆದಿದ್ದೀನಿ, 82 ಈ ರೀತಿಯಾಗಿ ಹಾಕ್ಕೊಳ್ಳಿ. 100ಕ್ಕೆ ಎಷ್ಟು ಅಂಕವನ್ನು ಪಡೆದಿರ್ತಿರಲ್ಲ ಅದೇ ಡೀಟೇಲ್ಸ್ ಹಾಕ್ಕೊಳ್ಳಿ. ನಿಮಗೆ ಕನ್ಫ್ಯೂಸ್ ಆಗ್ಬಿಡುವಂತ ನಾನು ಡೀಟೇಲ್ಸ್ ಹಾಕೋದ ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಲೆಂತ್ ಆಗ್ಬೋದು, ಬಟ್ ನೀವು ಕ್ಲಾರಿಫೈ ಆಗಬೇಕು, ಯಾವುದೇ ರೀತಿ ಡೌಟ್ಸ್ ಬರಬಾರ್ದು, ಆ ರೀತಿಯಾಗಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೋಡಿ ನೆಕ್ಸ್ಟ್ ಚೂಸ್ ಆಫ್ ಅ ಸಬ್ಜೆಕ್ಟ್ ಫಿಫ್ತ್ ಸಬ್ಜೆಕ್ಟ್ ಯಾವುದು ನಮ್ಮದು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು, ಸೆಕೆಂಡ್ ಲ್ಯಾಂಗ್ವೇಜ್ ನಮ್ಮದು ಇಂಗ್ಲೀಷ್ ಇದೆ. ಇಂಗ್ಲೀಷ್ ಚೂಸ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಚೂಸ್ ಮಾಡ್ಕೊಂಡು 100ಕ್ಕೆ ಎಷ್ಟು ಅಂಕವನ್ನು ಪಡೆದಿದ್ದೀರಾ ಅಂತ ಇಲ್ಲಿ ನೀವು ಫಿಲ್ ಮಾಡಬೇಕು. ನಾನು 100ಕ್ಕೆ ನಾನು 77 ಅಂಕವನ್ನು ಪಡೆದಿದ್ದೀನಿ, ಅದಕ್ಕೆ ನಾನು 77 ಅನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ 6th ಸಬ್ಜೆಕ್ಟ್ ಅಂದರೆ 6ನೇ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಇದು ಯಾವುದು, ಥರ್ಡ್ ಲ್ಯಾಂಗ್ವೇಜ್. ನಮ್ಮ ಥರ್ಡ್ ಲ್ಯಾಂಗ್ವೇಜ್ ಯಾವುದಿದೆ, ಹಿಂದಿ ಇದೆ. ನಮ್ಮ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಇದೆ. 100ಕ್ಕೆ ಅದನ್ನು ಎಷ್ಟು ಅಂಕವನ್ನು ಪಡೆದಿದ್ದೀನಿ, ನಾನು 100ಕ್ಕೆ ಥರ್ಡ್ ಲ್ಯಾಂಗ್ವೇಜ್ 84 ಅಂಕವನ್ನು ಪಡೆದಿದ್ದೀನಿ. ಈ ರೀತಿಯಾಗಿ ಹಾಕ್ಕೋಬೇಕಾಗುತ್ತೆ. ಥರ್ಡ್ ಲ್ಯಾಂಗ್ವೇಜ್ 84 ಇಷ್ಟು ಅಂಕವನ್ನು ನೀವು ಕರೆಕ್ಟಾಗಿ ಡೀಟೇಲ್ಸ್ನ ಹಾಕ್ಕೊಳ್ಬೇಕು. ಯಾವುದೇ ರೀತಿ ಮಿಸ್ಟೇಕ್ನ ಮಾಡ್ಕೋಬೇಡಿ, ಯಾಕಂದರೆ ಇದ್ರ ಮೇಲೆ ನಿಮಗೆ ಸೆಲೆಕ್ಷನ್ ಇರುತ್ತೆ. ಕರೆಕ್ಟಾಗಿ ಪ್ರತಿಯೊಂದು ಸಬ್ಜೆಕ್ಟು 6 ಸಬ್ಜೆಕ್ಟ್ ಅದಲ್ಲ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಮತ್ತು ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ಈ ರೀತಿಯಾಗಿ ಡೀಟೇಲ್ಸ್ನ ಹಾಕ್ಕೊಳ್ಳಿ. ಇಷ್ಟು ಹಾಕೊಂಡು ಕೆಳಗೆ ಸ್ಕ್ರೋಲ್ ಮಾಡಿ
CGPA ಸ್ಕೋರ್ ಅಂತ ಬರುತ್ತೆ. ಇಫ್ ಅಪ್ಲಿಕೇಬಲ್ ಅಂದರೆ ನಮ್ಮದು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವುದೇ ರೀತಿ CGPA ಸ್ಕೋರ್ ಇಲ್ಲ, ನಮ್ಮದು ಪರ್ಸೆಂಟೇಜ್ ಓನ್ಲಿ ಇದೆ. ಅದಕ್ಕೆ ಇದನ್ನು ಯಾವುದೇ ರೀತಿಯಾಗಿ ಏನು ಮಾಡಬೇಡಿ, ಇಷ್ಟೇ ಬ್ಲ್ಯಾಂಕ್ ಬಿಟ್ಬಿಡಿ, ಇದನ್ನು ಮುಟ್ಟೋಕ್ಕೆ ಹೋಗಬೇಡಿ, ಇಷ್ಟು ಬ್ಲ್ಯಾಂಕ್ ಬಿಟ್ಬಿಡಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಆಪ್ಷನ್ ನೋಡ್ಕೊಳ್ಳಿ, ಹ್ಯಾವ್ ಯು ಸ್ಟಡಿಡ್ ಮೈ ಎಡಿಷನಲ್ ಲ್ಯಾಂಗ್ವೇಜ್ ಅದರ್ ದೆನ್ ದ ಒನ್ಸ್ ಮೆನ್ಷನ್ಸ್ ಅಬೋವ್. ಅಂದರೆ ಈಗೇನು SLC 3 ಲ್ಯಾಂಗ್ವೇಜ್ ಕಲ್ತಿದ್ದೀರಾ, ಸಬ್ಜೆಕ್ಟ್ ಅಲ್ಲ ಲ್ಯಾಂಗ್ವೇಜು, ಯಾವುದು? ಕನ್ನಡ ಲ್ಯಾಂಗ್ವೇಜ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಹಿಂದಿ ಲ್ಯಾಂಗ್ವೇಜ್. ಈ 3 ಲ್ಯಾಂಗ್ವೇಜ್ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಯಾವುದಾದ್ರೂ ಬೋರ್ಡ್ನಲ್ಲಿ ನೀವು ಏನಾದರೂ ಕಲ್ತಿದ್ದೀರಾ ಅಂತ ಕೇಳಿರ್ತಾರೆ. ಆದಷ್ಟು ಅಭ್ಯರ್ಥಿಗಳು ಈ 3 ಲ್ಯಾಂಗ್ವೇಜ್ ಕಲ್ತಿರ್ತಾರೆ, ಆದಷ್ಟು ನೋ ಅಂತಲೇ ಹಾಕ್ಕೊಳ್ಳಿ. ನೀವೇನಾದರೂ ಬೇರೆ ಒಂದು ಬೋರ್ಡ್ನಲ್ಲಿ ಲ್ಯಾಂಗ್ವೇಜ್ ಕಲ್ತಿದ್ರೆ ಎಸ್ ಹಾಕ್ಕೊಳ್ಬೋದು, ಇಲ್ಲ ಆದಷ್ಟು ನೋನ ಹಾಕ್ಕೊಳ್ಳಿ. ಯಾಕಂದರೆ ಎಡಿಷ್ನಲ್ ಲ್ಯಾಂಗ್ವೇಜ್ ಕಲ್ತಿರಂಗಿಲ್ಲ, ನಮ್ಮದು 3 ಸಬ್ಜೆಕ್ಟ್ ಲ್ಯಾಂಗ್ವೇಜನ್ನು ಕಲ್ತಿರ್ತಾರೆ ನಮ್ಮ ಕಡೆ, ಅದಕ್ಕೆ 3 ಲ್ಯಾಂಗ್ವೇಜ್ ಇರುತ್ತೆ, ಅದಕ್ಕೆ ನೋ ಅಂತ ಹಾಕ್ಕೊಳ್ಳಿ. ಇಷ್ಟು ಡೀಟೇಲ್ಸನ್ನು ನೀಡ್ಕೊಂಡು ಸಿಂಪಲಾಗಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಎಜುಕೇಷನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ನೋಡಿ. ನೆಕ್ಸ್ಟ್ ಥರ್ಡ್ ಒಂದು ಪೋಸ್ಟ್ ಪ್ರಿಫರೆನ್ಸನ್ನು ನೀಡಬೇಕಾಗುತ್ತೆ, ನಿಮ್ಮ ಪೋಸ್ಟ್ನ ಪ್ರಿಫರೆನ್ಸನ್ನು ನೀಡಬೇಕಾಗುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ, ಮೊದಲೇದಾಗಿ ಸರ್ಕಲ್ ಕೇಳುತ್ತೆ, ಕರ್ನಾಟಕ ಸರ್ಕಲ್ ಅಂತ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಕರ್ನಾಟಕ ಸರ್ಕಲ್ ಅಂತ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಕರ್ನಾಟಕ ಸರ್ಕಲ್ ಅಂತ ಚೂಸ್ ಮಾಡಿದ ತಕ್ಷಣ ಸೆಲೆಕ್ಟ್ ಡಿವಿಷನ್, ಅಂದರೆ ನೀವು ಈಗಾಗಲೇ ನಾನು ಮಾಹಿತಿ ಕೊಟ್ಟಿದ್ದೀನಿ, ನೀವು ಯಾವ ಒಂದು ಡಿವಿಷನ್ಗೆ ಅಪ್ಲೈ ಮಾಡ್ತೀರಂತ ಅಂದ್ಕೊಂಡು ಮೊದಲೇ ಫೈನಲ್ ಮಾಡ್ಕೊಳ್ಳಿ. ನಿಮ್ಮದು ಕ್ಯಾಟಗರಿಗೆ ಯಾವುದು ರಿಸರ್ವ್ ಹೆಚ್ಚು ಸೀಟ್ಗಳಿದ್ದಾವೆ ಅಥವಾ ನಿಮಗೆ ಎಲ್ಲಿ ಹಾಕಬೇಕಂತ ಅಂದ್ಕೊಳ್ತೀರ ಅದನ್ನು ಡಿವಿಷನ್ನ ಕರೆಕ್ಟಾಗಿ ಫೈನಲ್ ಮಾಡ್ಕೊಂಡು ಇಲ್ಲಿ ನೀವು ಕೊನೆಯದಾಗಿ ಇಲ್ಲಿ ಡಿವಿಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ನಾನು ಬಾಗಲಕೋಟೆ ಡಿವಿಷನ್ಗೆ ನಾನು ಅಪ್ಲೈ ಮಾಡ್ತೀನಿ ನೋಡಿ. ಬಾಗಲಕೋಟೆ ಡಿವಿಷನಲ್ಲಿ ಯಾವ್ಯಾವ ಪೋಸ್ಟ್ ಇದ್ದಾವಲ್ಲ ನಿಮ್ಮ ಕ್ಯಾಟಗರಿಗೆ ಮತ್ತು ನಿನಗೆ ಎಲಿಜಿಬಲ್ ಇರುವಂಥ ಪೋಸ್ಟ್ಗಳು ಆಟೋಮೆಟಿಕ್ಕಾಗಿ ಇಲ್ಲಿ ಶೋ ಆಗಿಬಿಡ್ತದೆ. ನಿಮಗೆ ಯಾವ ಒಂದು ಆಫೀಸ್ ಬೇಕಲ್ಲ ಪ್ರಿಫರೆನ್ಸ್ ಆಗಿ ನೀಡ್ಕೋಬೋದು, ಇಲ್ಲಿ ಪ್ರತಿಯೊಂದನ್ನು ನೀಡ್ಕೋಬೋದು. ನಿಮಗೆ ರಿಸರ್ವ್ ಇಂಥ ಪೋಸ್ಟ್, ರಿಸರ್ವ್ ಯಾವ ಕ್ಯಾಟಗರಿ ರಿಸರ್ವ್ ಇರುತ್ತಲ್ಲ ಅವು ಪ್ರತಿಯೊಂದು ಬಂದಿರುತ್ತೆ. ಅಂದರೆ ನೀವು ನೋಡ್ಕೋಬೋದು, ಇಲ್ಲಿ ಆಫೀಸ್ ನೇಮ್ ಇರುತ್ತೆ ನೋಡಿ, ಇಲ್ಲಿ ಆಫೀಸ್ ನೇಮ್ ಇರುತ್ತೆ, ಅದು ಯಾವ ಪೋಸ್ಟ್ ಅಂತ ಇರುತ್ತೆ, BPM ಮತ್ತು UR ಅಂದರೆ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್. ಇಲ್ಲಿ SC ST OBC EWS ಪ್ರತಿಯೊಬ್ಬರು ಇಲ್ಲಿ ನೀವು ಕಾಂಪಿಟೇಷನ್ನ ಕೊಡ್ಬೋದು. ಮತ್ತು ನೀವು OBCಗೆ ರಿಸರ್ವ್ ಆಗಿತ್ತು ಅಂದರೆ ಅದು ಬರೋದಿಲ್ಲ. ನಿಮ್ಮದು ST ಕ್ಯಾಟಗರಿ ಆಗಿದೆ ಅಂದರೆ ನೀವು OBCಗೆ ಆಗ್ತೀನಿ ಅಂದರೆ ಆಗೋದಿಲ್ಲ. ನೀವು ಅನ್ರಿಸರ್ವ್ಡ್ ಇದ್ದರೆ ಪ್ರತಿಯೊಬ್ಬರು ಕ್ಯಾಟಗರಿ ಅನ್ರಿಸರ್ವ್ಡ್ಗೆ ಅಪ್ಲೈ ಮಾಡ್ಬೋದು ಮತ್ತು ನಿಮ್ಮ ಒಂದು ಕ್ಯಾಟಗರಿಗೆ ನೀವು ಹಾಕೋಬೋದು. ಇದು ಆಟೋಮೆಟಿಕ್ಕಾಗಿ ನಿಮಗೆ ಎಲಿಜಿಬಲ್ ಇರುವಂಥ ಆಫೀಸ್ ನೇಮು ಎಲ್ಲ ಬರುತ್ತೆ. ಇದರಲ್ಲಿ ನಿಮಗೆ ಯಾವ ಒಂದು ಆಫೀಸ್ ನೇಮ್ ಬೇಕಲ್ಲ ಅದು ಪ್ರಿಫರೆನ್ಸ್ ಆಗಿ ನೀಡ್ಬೋದು. ಹಾಗೆ ಎಕ್ಸಾಂಪಲ್ ಆಗಿ ನಾನು ಈ ಒಂದು ಇದಕ್ಕೆ ಪ್ರಿಫರೆನ್ಸ್ ಫಸ್ಟ್ ನೀಡ್ತೀನಿ. ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಅಂತ ಈ ರೀತಿ ತೊಗೊಳ್ಬೋದು. ಡೈರೆಕ್ಟಾಗಿ ನನಗೆ ಈ 7th ಆಫೀಸ್ ಬೇಕು, ಇಲ್ಲಿ ನಿಮಗೆ ಸೆಕೆಂಡ್ ಪ್ರಿಫರೆನ್ಸನ್ನು ನೀಡಬೇಕಾಗುತ್ತೆ ನೋಡಿ. ಇಲ್ಲಿ ಸೆಕೆಂಡ್ ಪ್ರಿಫರೆನ್ಸ್ ಈ ರೀತಿಯಾಗಿ ಪ್ರತಿಯೊಂದನ್ನು ಪ್ರಿಫರೆನ್ಸ್ ನೀಡಿದರೆ ಇಲ್ಲಿ ಕೆಳಗೆ ಬಂದುಬಿಡುತ್ತೆ. ನಿಮಗೆ ಯಾವ ನೀವು ಆಫೀಸ್ನ ಪ್ರಿಫರೆನ್ಸ್ ಆಗಿ ಫಸ್ಟ್ ಪ್ರಿಫರೆನ್ಸ್ ನೀಡತ್ತೀರ, ಸೆಕೆಂಡ್ ಪ್ರಿಫರೆನ್ಸ್ ನೀಡತ್ತೀರ ಅಂತ ಬರುತ್ತೆ. ಅಷ್ಟು ಯಾವ್ಯಾವ ನಿಮಗೆ ಎಲಿಜಿಬಲ್ ಇದೆಲ್ಲ ಪ್ರತಿಯೊಂದನ್ನು ಪ್ರಿಫರೆನ್ಸ್ ಆಗಿ ನೀಡ್ಕೊಳ್ಳಿ. ಪ್ರತಿಯೊಂದು ಪ್ರಿಫರೆನ್ಸ್ ನೀಡಿದ ತಕ್ಷಣ ಇಷ್ಟು ಪ್ರಿಫರೆನ್ಸ್ ನೀಡಿ ಕೆಳಗೆ ಬಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವ್ಯಾವ ಪ್ರಿಫರೆನ್ಸ್ ನೀಡಿ ಅಂತ ಇಲ್ಲಿ ನಿಮಗೆ ಇಲ್ಲಿ ಶೋ ಆಗುತ್ತೆ. ಶೋ ಆದ ತಕ್ಷಣ ಕೆಳಗೆ ಬನ್ನಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರಿಫರೆನ್ಸ್ ಫಾರ್ಮ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನಿಮಗೆ ಕೊನೆಯದಾಗಿ ಒಂದು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ. ಇದನ್ನು ಕರೆಕ್ಟಾಗಿ ನೀವು ಅಪ್ಲೋಡ್ ಮಾಡಿದರೆ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆದಾಗೆ. ನೋಡ್ಕೊಂಡು ಫೋಟೋ ಸಿಗ್ನೇಚರ್ ಯಾವ ರೀತಿಯಾಗಿ ಇರಬೇಕು ಅಂತ ನೋಡಿ. ಮೊದಲೇದಾಗಿ ಒಂದು ಫೋಟೋ ಒಂದು ಸಿಗ್ನೇಚರ್ ನೋಡ್ಕೊಂಡು ಮೊದಲೇದಾಗಿ ಫೋಟೋ ಇನ್ಸ್ಟ್ರಕ್ಷನ್ಸ್ನ ಓದ್ಕೋಬೇಕಾಗತ್ತೆ. ನಾವು ಫೋಟೋ ಇನ್ಸ್ಟ್ರಕ್ಷನ್ಸ್ನ ಇಲ್ಲಿ ಓದ್ಕೊಳ್ಳೋಣ. ಫಸ್ಟ್ ಅದು ಯಾವ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಇದೆ ಸ್ವಲ್ಪ ಕ್ವಿಕ್ಕಾಗಿ ಇನ್ಫಾರ್ಮೇಷನ್ ನೋಡ್ಕೊಳ್ಳೋಣ ನೋಡಿ. ಮೊದಲೇದಾಗಿ ನಿಮ್ಮದು ಫೋಟೋಗ್ರಾಫಿ ರೀಸೆಂಟ್ ಫೋಟೋಗ್ರಾಫಿ ಆಗಿರಬೇಕು, GPG ಫಾರ್ಮೆಟಲ್ಲಿ ಇರಬೇಕು. 30 KB ಇಂದ 100 KB ಒಳಗಿರುವಂತೆ ನೀವು ಫೋಟೋನ ಅಪ್ಲೋಡ್ ಮಾಡಬೇಕು. ಮತ್ತು ನಿಮ್ಮದು ಇಮೇಜ್ ಡೈಮೆನ್ಷನ್ಸ್ ಯಾವ ರೀತಿ ಇದೆ ಅಂದರೆ 320 ಮತ್ತು 400 ಪಿಕ್ಸೆಲ್ ಜೊತೆಗೆ ವಿಡ್ತ್ ಮತ್ತು ಹೈಟ್ ಜೊತೆಗೆ ನೀವು ಇಲ್ಲಿ ರಿಸೈಸನ್ನು ಮಾಡಬೇಕಾಗುತ್ತೆ. ಇಷ್ಟು ಇನ್ಸ್ಟ್ರಕ್ಷನ್ಸ್ ಇದೆ. ಅದರ ಜೊತೆಗೆ ನಿಮಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಯಾವ ರೀತಿಯಾಗಿರಬೇಕಂದ್ರೆ ಪ್ಲೇನ್ ವೈಟ್ ಬ್ಯಾಕ್ಗ್ರೌಂಡ್ ಕಂಪಲ್ಸರಿ ಇರಬೇಕು. ಕಲರ್ ಬ್ಯಾಕ್ಗ್ರೌಂಡ್ ಇದ್ದರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಕೇರ್ಫುಲ್ಲಾಗಿ ಕೇಳಿ, ನಿಮ್ಮದು ಫೋಟೋ ಯಾವ ರೀತಿ ಇರಬೇಕಂದ್ರೆ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕಾಗುತ್ತೆ. ಅದರ ಜೊತೆಗೆ ಇನ್ನು ಅದರ್ ಆಪ್ಷನ್ಸ್ ನಾರ್ಮಲ್ಸ್ ಇದೆ. ಈ ರೀತಿಯಾಗಿ ನೀವು ಫೋಟೋನ ರಿಸೈಸ್ ಮಾಡ್ಕೊಳ್ಳಿ. ಅದನ್ನು ಯಾವ ರೀತಿಯಾಗಿ ಮಾಡ್ಕೊಂಡು ಅಪ್ಲೋಡ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲೇದಾಗಿ ಫೋಟೋ ಈ ರೀತಿಯಾಗಿ ಇರಬೇಕು. ಸಿಗ್ನೇಚರ್ ಯಾವ ರೀತಿಯಾಗಿದೆ ಅಂತ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ. ಮೊದಲೇದಾಗಿ ಇದು GPG ಫಾರ್ಮೆಟಲ್ಲಿ ಇರಬೇಕು. ನಿಮ್ಮದು ವೈಟ್ ಪೇಪರಲ್ಲಿ ಬ್ಲ್ಯಾಕ್ ಅಥವಾ ಬ್ಲೂ ಪೆನ್ ಜೊತೆಗೆ ಸಿಗ್ನೇಚರ್ ಮಾಡಿದರೆ ನಡೆಯುತ್ತೆ. 20 KB ಇಂದ 100 KB ಒಳಗೆ ಇರುವಂತೆ ಸಿಗ್ನೇಚರ್ನ ಮಾಡ್ಕೊಳ್ಳಿ. 300 ಇಂದ 120 ಪಿಕ್ಸೆಲ್ ವಿಡ್ತ್ ಹೈಟ್ ಜೊತೆಗೆ ಇಲ್ಲಿ ರಿಸೈಸನ್ನು ಮಾಡ್ಕೋಬೇಕು. ಇಷ್ಟು ಇನ್ಸ್ಟ್ರಕ್ಷನ್ಸ್ ಇದೆ, ಸಿಂಪಲ್ ಇನ್ಸ್ಟ್ರಕ್ಷನ್ಸು. ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಮಾಡಿ ಸಿಗ್ನೇಚರ್ ಫೋಟೋ ಅಪ್ಲೋಡನ್ನು ಮಾಡ್ಕೊಳ್ಳಿ ನೋಡಿ. ನೆಕ್ಸ್ಟು ನಾನು ಈ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ ಫೋಟೋ ಸಿಗ್ನೇಚರ್ನ ರಿಸೈಸ್ ಮಾಡೋದು ಯಾವ ರೀತಿ ಹೇಳ್ತೀನಿ ನೋಡಿ. ಮೊದಲೇದಾಗಿ ನೀವು ಫೋಟೋನ ರಿಸೈಸ್ ಮಾಡ್ಕೊಳ್ಳೋದಿರುತ್ತೆ ನೋಡಿ. ಇನ್ನೊಂದು ವಿಡ್ತು ಹೈಟ್ತು ಅಷ್ಟೇ ಇರಬೇಕಂತ ಅವ್ರೇನು ಮೆನ್ಷನ್ ಮಾಡಿದ್ದಾರೆ, ಬಟ್ ಮಾಡೋದು ಬೇಡ. ನಾವು 20 KB ಇಂದ 100 KB ಒಳಗೆ ಮಾಡಿದರೆ ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆಗುತ್ತೆ. ನಾನು ಚೆಕ್ ಮಾಡಿದೆ. ಇದು ಏನು ಸಿಂಪಲ್ಲಾಗಿ ನಾನು ಹೇಳಿದಾಗೆ ಮಾಡಿ ಸೆಲೆಕ್ಟ್ ಇಮೇಜ್ ಇರುತ್ತಲ್ಲ, ನಿಮ್ಮ ಫೋಟೋ ಕ್ರಾಪ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಆಗಿ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನನ್ನ ಫೋಟೋನ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫೋಟೋ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ಕಂಪಲ್ಸರಿ ಆಗಿ. ಮಾಡ್ಕೊಂಡು ಏನು ಮಾಡಬೇಕು, 20 KB ಇಂದ 100 KB ಒಳಗೆ ಇರಬೇಕಲ್ಲ, ಸಿಂಪಲ್ಲಾಗಿ ನೀವು ಏನು ಮಾಡಬೇಕು 80 KB ಅಂತೇಳಿ ಟೈಪ್ ಮಾಡ್ಕೊಳ್ಳಿ.
80 KB ಅಂತ ಟೈಪ್ ಮಾಡ್ಕೊಂಡು ರಿಡ್ಯೂಸಸ್ ಸೈಜ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಆಗುತ್ತೆ ನೋಡಿ, ಈ ರೀತಿಯಾಗಿ ಬರುತ್ತೆ. 78 KB ಆಯಿತು. ಇದನ್ನು ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಡೌನ್ಲೋಡ್ ಆಗುತ್ತೆ ನೋಡಿ. ನಿಮ್ಮದು ಆಟೋಮೆಟಿಕ್ಕಾಗಿ ಈಗ ಗ್ಯಾಲರಿಯಲ್ಲಿ ಹೋಗುತ್ತೆ. ಈ ರೀತಿಯಾಗಿ ಫೋಟೋನ ಇಲ್ಲಿ ರಿಸೈಸ್ ಮಾಡ್ಕೊಳ್ಳಿ. ಈಗ ನಾವು ಅಪ್ಲೋಡ್ ಮಾಡ್ಕೊಳ್ಳೋಣ. ಫೋಟೋ ಸಿಗ್ನೇಚರ್ ಎರಡೂ ಮಾಡಿಬಿಡ್ತೀನಿ. ಈಗ ಫೋಟೋ ಮಾಡ್ಕೊಂಡಿನಿ, ಈಗ ಸಿಗ್ನೇಚರು ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು ಸಿಗ್ನೇಚರ್ನ ಸೆಲೆಕ್ಟ್ ಮಾಡ್ಕೊಂಡು ಸಿಗ್ನೇಚರ್ನ ಚೂಸ್ ಮಾಡ್ಕೊಂಡು 80 KB ಇಟ್ಟು ರಿಡ್ಯೂಸ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಅದೇ ರೀತಿಯಾಗಿ 80 KB ಇಟ್ಕೊಂಡು ರಿಡ್ಯೂಸ್ ಮಾಡಿ ಮತ್ತೊಮ್ಮೆ ನಾನು ಸಿಗ್ನೇಚರ್ನ ಈಗ ಡೌನ್ಲೋಡ್ ಮಾಡ್ಕೊಳ್ತೀನಿ ನೋಡಿ. ಫೋಟೋ ಸಿಗ್ನೇಚರ್ ಈ ರೀತಿಯಾಗಿ ಸಿಂಪಲ್ ಆಗಿ ನೀವು ಏನು ಮಾಡಿ ಕ್ರಾಪ್ ಮಾಡ್ಕೊಂಡು ಇಟ್ಕೊಂಡು 78 KB ಮತ್ತು 80 KB ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಅಪ್ಲೋಡ್ ಮಾಡ್ಕೊಂಡು ಡೈರೆಕ್ಟಿಗೆ ಬನ್ನಿ. ಈಗ ಎರಡು ರಿಸೈಸ್ ಮಾಡ್ಕೊಂಡಿನಲ್ಲ, ಈಗ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ಕೊಂಬಿಡೋಣ. ನಾನು ಈಗ ಫೋಟೋನ ಅಪ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಫೋಟೋ ಚೂಸ್ ಮಾಡಿದ್ರೆ ನೋಡಿ ಆಟೋಮೆಟಿಕ್ಕಾಗಿ ಬಂತು. ಇಷ್ಟೇ ಇದು ಬೇಕಂತಿಲ್ಲ, ನೀವು ಬರೀ ಸೈಜ್ನ ರಿಡ್ಯೂಸ್ ಮಾಡಿದರೆ ಸಾಕು, ಫೋಟೋ ಇಲ್ಲಿ ಅಪ್ಲೋಡ್ ಆಯಿತು. ನೆಕ್ಸ್ಟ್ ಏನು ಮಾಡ್ಕೋಣ, ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೋಣ ನೋಡಿ. ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಗ್ನೇಚರು ಡೌನ್ಲೋಡ್ ಆಯ್ತು. ಸಿಂಪಲ್ ಆಗಿದೆ ಫೋಟೋ ಸಿಗ್ನೇಚರ್ದು. ಇನ್ನೊಂದು, ನಿಮ್ಮ ಕಡೆ ಏನಾದರೂ ಕಲರ್ ಬ್ಯಾಕ್ಗ್ರೌಂಡ್ ಇತ್ತಂದರೆ ಅದನ್ನು ವೈಟ್ ಬ್ಯಾಕ್ಗ್ರೌಂಡ್ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದು ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಬೇಕಾದ್ರೆ ಅದು ಯೂಸ್ ಇತ್ತಂದರೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯೂಸ್ ಮಾಡ್ಕೊಂಡು ಕಲರ್ ಇದ್ದಿದ್ದು ವೈಟ್ ಬ್ಯಾಕ್ಗ್ರೌಂಡ್ ಮಾಡ್ಕೊಂಡು ಈ ರೀತಿಯಾಗಿ ಸಿಂಪಲ್ ಆಗಿ ನಿಮ್ಮದು ಫೋಟೋ ಸಿಗ್ನೇಚರ್ನ ಈ ರೀತಿಯಾಗಿ ರಿಡ್ಯೂಸ್ ಮಾಡ್ಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ಇಷ್ಟು ಸಿಂಪಲ್ ಆಗಿದೆ. ಸಿಂಪಲ್ಲಾಗಿ ಮಾಡ್ಕೊಂಡು ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ ನೋಡಿ, ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೊನೆಯದಾಗಿ ಇಲ್ಲಿ ಪ್ರಿವ್ಯೂ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಪ್ರಿವ್ಯೂ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪ್ರಿವ್ಯೂ ಬರುತ್ತೆ. ಈಗ ಬಂತು ನೋಡಿ, ಅಪ್ಲಿಕೇಶನ್ ಪ್ರಿವ್ಯೂ ಬಂತು. ಈಗ ಏನೇನು ಡೀಟೇಲ್ಸ್ ನೀಡಿದ್ರಲ್ಲ, ಒಂದ್ಸಲ ಕೂತು ನೀವು ಕರೆಕ್ಟಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸ್ಪೆಲ್ಲಿಂಗ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಪ್ರತಿಯೊಂದು ಕ್ಯಾಟಗರಿ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ನಿಮ್ಮದು ಅಡ್ರೆಸ್ ಆಗಿರ್ಬೋದು, ಯಾವ ಒಂದು ಸರ್ಕಲ್ಲು ಮತ್ತು ಯಾವ ಒಂದು ಬೋರ್ಡು ಮತ್ತು ಎಷ್ಟೆಷ್ಟು ಅಂಕವನ್ನು ನೀಡಿದ್ದೀರಲ್ಲ ಅದೊಂದು ಇನ್ನೊಂದು ಸಲ ವೆರಿಫೈ ಮಾಡ್ಕೊಳ್ಳಿ. ಮತ್ತು ಯಾವ ಒಂದು ಪೋಸ್ಟ್ಗೆ ನೀವು ಪ್ರಿಫರೆನ್ಸ್ ಆಗಿ ಕೊಟ್ಟಿರ್ತೀರಲ್ಲ ಅದನ್ನು ಚೆಕ್ ಮಾಡ್ಕೊಳ್ಳಿ. ಫೋಟೋ ಸಿಗ್ನೇಚರ್ ನೋಡಿ ಬ್ಲರ್ನಾಗಿದೆ ಅಥವಾ ಇಲ್ಲ ಕರೆಕ್ಟ್ ಆಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಪ್ರತಿಯೊಂದನ್ನು ಚೆಕ್ ಮಾಡಿ ಏನಾದರೂ ಇದರಲ್ಲಿ ಕರೆಕ್ಷನ್ಸ್ ಬೇಕಾದರೆ ಎಡಿಟ್ ಅಪ್ಲಿಕೇಶನ್ ಮಾಡಿ, ಇಲ್ಲಾಂದರೆ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆರ್ ಯು ಶೋರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಎಸ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಂಬಿಡಿ. ಅಪ್ಲಿಕೇಶನ್ಸ್ ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ಈಗ ಸಬ್ಮಿಟ್ ಆಗುತ್ತೆ. ವೇಟ್ ಮಾಡಿ ನೋಡಿ. ಅಪ್ಲಿಕೇಶನ್ PDF ಜನರೇಟೆಡ್ ಸಕ್ಸಸ್ಫುಲಿ, ಯು ಕ್ಯಾನ್ ಡೌನ್ಲೋಡ್ ಇಟ್ ಫ್ರಮ್ ಮೈ ಅಪ್ಲಿಕೇಶನ್. ನೋಡಿ ನಿಮ್ಮ ಒಂದು ಅಪ್ಲಿಕೇಶನ್ ಈಗ ಸಬ್ಮಿಟ್ ಆಗಿರುತ್ತೆ ನೋಡಿ. ಯಾರು SC ST ಮತ್ತು ಫಿಮೇಲ್ ಕ್ಯಾಂಡಿಡೇಟ್ ಮತ್ತು PWD ಕ್ಯಾಂಡಿಡೇಟ್ಸ್ಗಳಿರ್ತಲ್ಲ ಅಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಮತ್ತು ನಿಮ್ಮದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು. ಏನಾದರೂ ಜನರಲ್ ಮೆರಿಟ್ OBC EWS ಅಭ್ಯರ್ಥಿ ಇದ್ದರೆ 100 ರೂಪೀಸ್ ಪೇ ಮಾಡೋದಿರುತ್ತೆ. ಅವರು ಅಪ್ಲಿಕೇಶನ್ ಫೀ ಪೇ ಮಾಡಬೇಕಾಗತ್ತೆ. ಬೇಕಾದರೆ ನಾನು OBC EWS ಅವರು ಪೇಮೆಂಟ್ ಯಾವ ರೀತಿ ಆಪ್ಷನ್ ತೋರಿಸುತ್ತೆ ಅಂತ ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಪೇಮೆಂಟ್ ಈ ರೀತಿ ಆಪ್ಷನ್ ಬರುತ್ತೆ. ಫೀ ಪೇಮೆಂಟ್ ಪೆಂಡಿಂಗ್ ಅಂತ ಬರುತ್ತೆ ಅಲ್ಲ, ನೀವೇನು ಮಾಡಿ ಸಿಂಪಲ್ ಆಗಿ ಇಲ್ಲಿ UPI ಅಂತ ಆಪ್ಷನ್ ಇರುತ್ತೆ, ಅಥವಾ ನೀವು ಡೆಬಿಟ್ ಕಾರ್ಡ್ನ ಯೂಸ್ ಮಾಡ್ಬೋದು. ಆದಷ್ಟು UPI ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. UPI ಮೇಲೆ ಕ್ಲಿಕ್ ಮಾಡಿದರೆ ಮಾಡಿದ ತಕ್ಷಣ ಇಲ್ಲಿ ಕ್ಲಿಕ್ ಟು ಫೇ ದ ಫೀಸ್ ಅಂತಿದೆ ನೋಡಿ. ಕ್ಲಿಕ್ ಟು ಫೇ ದ ಫೀಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ SBI ಇ-ಪೇ ಇಲ್ಲಿ ಆಪ್ಷನ್ಸ್ ಶೋ ಆಗುತ್ತೆ. ಇಲ್ಲಿ ಏನು ಮಾಡಿ ಸಿಂಪಲ್ ಆಗಿ UPI QR ಕೋಡ್ ಮೂಲಕ ನೀವು ಪೇ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಕಡೆ UPI ID ಇರುತ್ತಲ್ಲ ಫೋನ್ಪೇದು, ಅದನ್ನು ಇಲ್ಲಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು UPI ID ಹಾಕಿ ಇಲ್ಲಿ ವೆರಿಫೈ ಮಾಡಿ ಪೇ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗೆ ಪೇ ಆಪ್ಷನ್ ಇರುತ್ತೆ. ಪೇ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ರಿಕ್ವೆಸ್ಟ್ ಹೋಗುತ್ತೆ ಫೋನ್ಪೇಗೆ 100 ರೂಪೀಸು. ಅದನ್ನು ಪೇ ಮಾಡಿಬಿಟ್ಟು ಡೈರೆಕ್ಟಾಗಿ ನಿಮಗೆ ಪೇಮೆಂಟ್ ಆದಮೇಲೆ ನಿಮಗೆ ಡೈರೆಕ್ಟಾಗಿ ಆಗಳ ಏನು ಬಂತಲ್ಲ ಅದೇ ರೀತಿಯಾಗಿ ಬರುತ್ತೆ ನೋಡಿ. ಪೇಮೆಂಟ್ ಆದಮೇಲೆ ಏನು ಬರುತ್ತೆ, ಈ ರೀತಿಯಾಗಿ ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈ ರೀತಿಯಾಗಿ OBC ಅಭ್ಯರ್ಥಿಗಳು ಪೇಮೆಂಟ್ನ ಸಿಂಪಲ್ ಆಗಿ ಮಾಡ್ಕೋಬೋದು. ಈಗ ನಾವು ಅಪ್ಲಿಕೇಶನ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ಡೌನ್ಲೋಡ್ ಯಾವ ರೀತಿ ಮಾಡ್ಕೋಬೇಕಂದ್ರೆ ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡ್ಯಾಶ್ಬೋರ್ಡ್ ನಾವೀಗ ಕ್ಲಿಕ್ ಮಾಡ್ಕೊಳ್ಳೋಣ ನೋಡಿ. ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಈಗೇನು ಮಾಡಿ ಕೆಳಗೆ ಮೈ ಅಪ್ಲಿಕೇಶನ್ ಅಂತ ಒಂದು ಈಗೇನು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿದ್ದು ಎಲ್ಲ ಇಲ್ಲಿ ಸ್ಟೇಟಸ್ ತೋರಿಸುತ್ತೆ. ಅಪ್ಲಿಕೇಶನ್ ಸ್ಟೇಟಸ್ ಸಬ್ಮಿಟೆಡ್, ಡೌನ್ಲೋಡ್ PDF ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ PDF ಡೌನ್ಲೋಡ್ ಆಗುತ್ತೆ. ನಿಮ್ಮದು ಒಂದು ಫೈಲ್ನಲ್ಲಿ ಡೌನ್ಲೋಡ್ ಆಗುತ್ತೆ, ಅದನ್ನು ನೀವು ಕ್ಲಿಯರಾಗಿ ನೋಡ್ಕೋಬೋದು. ಮೇಲೆ PDF ಡೌನ್ಲೋಡ್ ಆಯಿತು. ಈಗ ನಾವು ಅದನ್ನು ವ್ಯೂ ಮಾಡ್ಕೊಳ್ಳೋಣ ಒಂದ್ಸಲ ನೋಡಿ. ಇದು ವಿಡಿಯೋ ಲೆಂತ್ ಆಗಿರ್ಬೋದು, ನಿಮಗೆ ಯಾವುದೇ ರೀತಿ ಡೌಟ್ಸ್ ಬರದಾಗಿ ನಾನು ಮಾಹಿತಿ ಕೊಟ್ಟಿದ್ದೀನಿ ನೋಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಇಲ್ಲಿ ಇರುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಈ ರೀತಿಯಾಗಿ ಒಂದು ಪೋಸ್ಟ್ ಆಫೀಸ್ GDS ಅಪ್ಲಿಕೇಶನ್ ಯಾರ್ಯಾರು ಹಾಕಿಲ್ಲ ನೋಡಿ, ಪ್ರತಿಯೊಬ್ಬರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಜಾಯ್ನ್ ಆಗಿ ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಂಗೆ
ಕ್ವಿಕ್ ಆದ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ನೋಡಿ ಈ ರೀತಿಯಾಗಿ ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.